ಈ ಗುಂಡೊಪ್ಪಿ ಎತ್ಲಾಗ ಹೋದ್ನೇನ ಹೇಳಿನಿ ಬೇಗ ಬಾ ಅಂತ. ಈ ಕತ್ಲೆ ಆದಮೇಲೆ ಅಲ್ಲೆಲ್ಲ ಹೋಗಿ ಕೈ ಹಾಕಿ ಹಾವು ಹಪ್ಪಟೆ ಇರ್ತವೆ, ಅವನಿಗೆ ಹೇಳಿದ್ದು ಗೊತ್ತಾಗಲ್ಲ. ಮನೆಯಲ್ಲೇ ಇತ್ತು ಪಪ್ಳೆ ಮರ, ಬೇಡ ಬೇಡ ಅಂತಿದ್ದಂಗೆ ಕಡ್ದೇ ಹಾಕಿದ್ರು. ಇವ್ರದ್ದೊಂದು ಗಾದಿ, ಬೆಂಟೆಗಿಂತ ಮೇಲೆ ಹೋಗಬಾರ್ದು, ಮನೇಲಿ ಕರ್ಕರೆ ಹಾಗೆ ಹೀಗೆ ಅಂತ. ಪಪ್ಳೆ ಮರ ಇಲ್ದಿದ್ದಾಗ ಏನು ಕರ್ಕರಿ ಕಮ್ಮಿ ಇತ್ತಾ? ಸುಮ್ಮನೆ ಈಗ ಅಲ್ಲಿ ಇಲ್ಲಿ ಕೇಳಕ್ಕೆ ಹೋಗ್ಬೇಕು. ಮನೆಯಲ್ಲೇ ಇದ್ದಿದ್ರೆ ಅವರಿಗೂ ಎಷ್ಟು ಅನುಕೂಲ ಆಗ್ತಿತ್ತು. ಈಗ ಅದ್ಯಂತಕ ಅದೆಂತ ಎಲ್ಲಿಯ ಒಂದು ಹರೆ ತಗೊಂಡು ಹೋದಂಗೆ ಹೋತಿದ್ದೀಯಲ್ಲ, ಅತ್ಲಾಗೆಲ್ಲಿ ತಗೊಂಡು ಹೋತೀಯ? ಕೊಟ್ಟಿಗೆ ಗಿತ್ಲಾಗಲ್ಲನ, ಕೊಟ್ಟಿಗೆ ಸೊಪ್ಪು ಬೆಳಗ್ಗೆನೆ ಹಾಕಿಯ. ಹೇಗೆ ಅಂತ ನಿಂಗೆ ಮಾಡಕ್ಕೆ ಬೇರೆ ಕೆಲಸ ಅಂತ ಇಲ್ದಿದ್ದಕ್ಕಲ್ಲನ. ಎಂತ ಸೊಪ್ಪ ಅದ ಮಾತಾಡ್ತಾನ ನೋಡ. ಮನೆ ಒಳಗೆ ತಗೋಬತ್ತಿ ಎಂತ ಆತ? ಇಲ್ಲಿಗೆ ಎಂತ ತತ್ತಿದ್ದೀಯ ಇದನ್ನ? ಸಣ್ಣಮ್ಮ ತರಕ್ಕೆ ಹೇಳಿದ್ರಿ ಅಮ್ಮ, ಅದಕ್ಕೆ ತಂದೀನಿ. ಎಂಥದೋ ಔಷಧಿಗಂತೆ, ನನಗೆ ಗೊತ್ತಿಲ್ಲ ಸುಸೂತ್ರ. ಏನು ಅದೇನು ದೊಡ್ಡ ಪಂಡಿತೆ ನೋಡ. ಔಷಧಿಗಂತೆ ಎಂತ ಔಷಧಿಗೆ? ಇಲ್ಲೊಂದು ಕುಂದುವರೆ ಮಾಡೋಕ್ಕಲ್ಲ, ಸುಮ್ಮನೆ ತಗೊಂಡು ಹೋಗ್ಬೇಡ ಆಚಿಗೆ ನೀನು. ತಡೀರಿ, ಸಣ್ಣಮ್ಮನ ಹತ್ರ ಒಂದು ಸ್ವಲ್ಪ ಕೇಳ್ಕಿತೀನಿ. ಸಣ್ಣಮ್ಮ, ಪಪ್ಳೆ ಸೊಪ್ಪು ತಂದೆ ಇಲ್ಲಡಿ ಇಲ್ಲೇ. ನಾ ಹೇಳೋದು ನೀನು ಕೇಳ್ತದೇ ಇಲ್ಲ. ಸಣ್ಣಮ್ಮ ದೊಡ್ಡಳ, ನಾನು ದೊಡ್ಡಳ? ನಾ ಹೇಳ್ದೆ ಹೌದಾ ಅಲ್ಲ? ಎಂತ ಏನು ತಗೊಂಡ? ಪಪ್ಳೆ ಎಲೆ ತಂದ್ಯಾ? ಅಲ್ಲೇ ಇಡು, ಅಲ್ಲೇ ಇಡು, ಅಲ್ಲೇ ಬದಿ ಇಡ, ನಾ ಬೇಕಾದಾಗ ತಗೋತೀನಿ. ಅಲ್ಲ ದೊಡ್ಡಮ್ಮ ಗೊಬ್ಬರ ಗುಂಡಿಗೆ ಹಾಕಕ್ಕೆ ಹೇಳ್ತಾ ಇದ್ದಾರೆ. ಅಷ್ಟೆಲ್ಲ ಗೋಳಾಟ ತಗೊಬಂದೀನಿ, ಈಗ ಗೊಬ್ಬರ ಗುಂಡಿಗೆ ಹಾಕೋದು ಹೆಂಗೆ ಅಂತ ಜ್ಞಾನ ಮಾಡ್ತಿದ್ದೀನಿ. ಬೇಡಪ್ಪ, ಎಂತ ಗೊಬ್ಬರ ಗುಂಡಿಗೆ ಹಾಕೋದ? ಅದು ಎಣ್ಣೆ ಸ್ವಲ್ಪ ತರಲ ಗುಂಡ. ಒಂದು ಕೆಲಸ ಮಾಡ, ಅದಕ್ಕೆಲೆ ಎಲ್ಲ ಅದಾವಲ್ಲ ಅವನ್ನೆಲ್ಲ ತೊಗೊಂಡು ಕೊಟ್ಟಿಗೆ ಹಾಕು. ಎಮ್ಮೆ ತಿನ್ನೋದರ್ತೆ ಅಲ್ಲ, ದನ ತಿನ್ನೋದರ್ ತಿನ್ನಲಿ, ಇಲ್ದಿದ್ರೆ ಬಿಡಲಿ. ಇವೆಲ್ಲ ಕ್ಲೀನ್ ಇರೋ ಎಲೆನ ಒಂಚೂರು ಕ್ಲೀನಾಗಿ ಇದು ವರ್ಷೆ ಇಡ ಗುಂಡ. ಅಲ್ಲ ಸರಿತಾ, ನಿಂಗೆ ಎಂತ ಆಗಿದೆ ಮರತೆ? ಕಡಗಿನ ಸೊಪ್ಪೆಲ್ಲ ಮನೆಗೆ ಹೊತ್ಕೊಬರೋಕ್ಕೆ ಹೇಳ್ತಿದ್ದೀಯಲ್ಲ, ಎಂತ ಕಷಾಯ ಮಾಡೋಣ ನೀನು? ಅದಕ್ಕೆಲ್ಲ ಭಾಳ ಮಯತ್ತು ಬೇಕಾಗ್ತದೆ ನೋಡ. ಅದು ಕಷಾಯ ಮಾಡೋದಾದ್ರೂ ಜರಗಿರ ಪೂರ್ತಿ ಇಳಿದ ಮೇಲೆ. ಈಗ ಎಂತ ಕಷಾಯ ಮಾಡೋದು ನೀನು? ನಾನು ಎಲ್ಲಿ ಹೇಳಿದೆ ಈಗ ಕಷಾಯ ಮಾಡ್ತೀನಿ ಅಂತ? ನಂಗೆ ಬರೋಲ್ಲಪ್ಪ ಕಷಾಯ ಮಾಡೋಕ್ಕೆ. ಅದೇ ನೀವು ಹೇಳಿಕೊಟ್ರೆ ಮಾಡ್ತೀನಿ, ಇಲ್ಲದೆ ನಮ್ಮ ಅಮ್ಮನ ಹತ್ರ ಕೇಳಿ ಮಾಡಬೇಕು ಅಷ್ಟೇ. ಜ್ವರ ಎಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ಅದನ್ನು ಶುರು ಮಾಡೋಣ ಅಂತಿದ್ದೀನಿ. ಮತ್ತೆಂತಕ್ಕೆ ಅವ ಗುಂಡ, ಪೆದ್ದ ಗುಂಡ, ಒಂದು ಹೊರೆ ಸೊಪ್ಪು ತಂದಂಗಲ್ಲಿ ತಂದು ರಾಸಿ ಹಾಕ್ತಾ ಅದನ್ನೆಲ್ಲ ಹುಳ ಹುಪ್ಪಟ್ಟೆ ಎಲ್ಲ ಮನೆ ಒಳಗೆ ಬರೋಕ್ಕೆ. ಓ, ನಾ ಹೇಳೋದೊಂದು ಅವು ಮಾಡೋದೊಂದು. ಒಂದು 4 ಪಪ್ಳೆ ಎಲೆ ತಗೋಬಾರ ಅಂತ ಹೇಳಿದೆ. ಅದು ಪಪ್ಳೆ ಎಲೆ ರಸ ಕುಡಿಬೇಕಂತೆ. ಡೆಂಗ್ಯೂ ಇದ್ದರು ಬೇಗ ಕಡಿಮೆ ಆಗ್ತದಂತೆ, ಮತ್ತು ಸುಸ್ತು ತುಂಬ ಕಡಿಮೆ ಆಗ್ತದಂತೆ. ಅದಕ್ಕೆ ತರಕ್ಕೆ ಹೇಳಿದ್ದೆ. ಎಂತ ಪಪ್ಳೆ ಸೊಪ್ಪು? ನಾ ಎಲ್ಲೂ ಕೇಳಲ ಮರತಿ. ನಾನು ಹಂಗೆ ಸುಮಾರು ಕಡೆ ಎಲ್ಲ ಇದು ನೋಡಿನಿ. ಪಪ್ಳೆ ಸೊಪ್ಪಿನ ಸುದ್ದಿ ಕೇಳಲಪ್ಪ, ಇದು ನಿಂದೆ ಒಂದು ವಿಜ್ಞಾನ. ಅದು ಯಾರು ನಿಂಗೆ ಹಿಂಗಿದ್ದಾವೆಲ್ಲ ಹೇಳ್ತಾರ ಎಂತ? ನಿಂಗೆ ಮುನ್ಸಿಗೆ ತಿಳಿದಂಗೆಲ್ಲ ಅವನಿಗೆ ಮಾಡಬೇಡ. ಅವ ಪೇಟೆ ಬದಿ ಇದ್ದವ, ಇಲ್ಲೇ ನನಗೆ ನಿನಗೆ ಹಳ್ಳಿ ಬದಿ ಹೊಗೆ ಇದನ್ನು ತಿಂದ್ಕೊಂಡಿದ್ದವಲ್ಲ. ಡಾಕ್ಟ್ರು ಏನು ಮೆಡಿಸಿನ್ ಕೊಡ್ತಾರೋ ಅದೇ ಮೆಡಿಸನ್ನೇ ಹಾಕಿದ್ರು ಸಾಕು, ಮತ್ತೊಂದು ಬೇರೆ ಔಷಧಿ ಏನು ಬೇಕಾಗಿಲ್ಲ ಈಗ. ಅಯ್ಯೋ ಅತ್ತೆ, ಡಾಕ್ಟ್ರು ಕೂಡ ಹೇಳ್ತಾರೆ ಇದನ್ನು ಕುಡಿಬೇಕು ಒಳ್ಳೆಯದು ಅಂತ, ಗೊತ್ತಾ? ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡೀನಿ. ಮತ್ತೆಂತ ಮಾಡೋದಲ್ಲ, ಆ ಹಸಿ ಎಲೆ ಸ್ವಲ್ಪ ಜಜ್ಜಿ ಹಿಂಡಿ ಒಂದು ಚಮಚ ಆಗಷ್ಟು ರಸ ತೆಗಿಯೋದು, ಆ ರಸ ತೆಗೆದು ಕುಡಿಸೋದು ಅಷ್ಟೇ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಪ್ಪ ಇದು. ಆರೋಗ್ಯಕ್ಕೆ ಒಳ್ಳೆಯದಲ್ಲಿ ಕಾಣ್ತಾ ಇದೆ. ಒಂದು ಹರೆ ಕಟ್ಕೊಬಂದಾನೆ, ಅದರಲ್ಲಿ ಇನ್ನೆಷ್ಟು ಹುಳ ಹಪ್ಪಟೆ ಆದವೋ ಏನು ಸಾವೋ. ಮಳೆಗಾಲದಲ್ಲಿ ಏನಿಲ್ಲದೆ ಸೊಪ್ಪು ಸದೆ ಜಾಸ್ತಿ ತಿನ್ನಬಾರ್ದು ಅಂತಾರೆ. ಹುಳ ಜಳ ಇದ್ದವೆಲ್ಲ ಹೋಗಲ್ಲ, ಬೇಸಿಗೆಯಲ್ಲೇ ಸೊಪ್ಪು ತಿನ್ನೋದು ಅಂತ ಎಲ್ಲ ಮಾತಾಡ್ಕಿತಾರೆ. ನೀ ನೋಡಿದ್ರೆ ಹುಷಾರಿಲ್ಲಿದ್ದವನಿಗೆ ಸೊಪ್ಪು ತಂದು ಇದನ್ನು ಮಾಡೋಣ ಅಂತ ಕೂತೀಯ. ಅದು ಜನಕ್ಕೊಂದೊಂದು ಹೇಳ್ತಾರೆ, ನೋಡೋಕೆ ಬಂದಾರ ಹಂಗೆ ಎಲ್ಲರ ಮಾತು ಕೇಳ್ತಾ ಕೂರೋಕ್ಕಾಗಲ್ಲ. ನಮ್ದು ಎಷ್ಟದಿಯೋ ಅಷ್ಟು ನೋಡ್ಕೊಂಡಿದ್ರು ಸೈ. ಅಲ್ಲ ಹಂಗಾರೆ ನಂಗೆ ಗೊತ್ತಿಲ್ಲ ಅತ್ತೆ, ಅದು ಹಂಗೆ ಇರ್ತದೆ ಅಂತಲೇ ನಾನು ಗುಂಡನ ಹತ್ರ ಒಂಚೂರು ಕ್ಲೀನ್ ಮಾಡು ಅಂತ ಹೇಳಿ. ನಾವು ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ಒಂದು 4-5 ಎಲೆ ತಂದಿಟ್ಕೊಂಡ್ರೆ ಬರ್ತದೆ ಸುಮಾರು ದಿವಸಕ್ಕೆ. ನಾನು ಮಾಡಿಕೊಡ್ತೀನಿ, ನೀವೇನು ತಲೆ ಬಿಸಿ ಮಾಡ್ಕೋಬೇಡಿ. ಇದೇನು ಇಂಗ್ಲೀಷ್ ಮೆಡಿಸಿನ್ ಹಂಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಏನೂ ಇಲ್ಲ. ಚೆನ್ನಾಗಿದ್ದರೂ ಕುಡಿಬೋದು, ಗೊತ್ತಾ? ನೋಡ, ಗನ್ನಾಗಿದ್ದರೆ ಕುಡಿಬೋದು ಅನ್ನಂಗಿದ್ರೆ ನೀ ಕುಡಿಯೋದಾದ್ರೆ ಕುಡಿ, ನನ್ನ ಮಗ ಕೊಡಬೇಡ.
ಎಂತ ಏನು ಇಲ್ಲೆಲ್ಲ ಏನು ಸಾಧಾರಣ ಊಟ ತಿಂಡಿ ಮಾಡ್ಕೊಂಡಿದ್ದವು ನಾನೇ, ನಾವೆಲ್ಲ ಉಂಡಂಗೆ ತಿಂದಂಗೆ ಬೇಕಾದ್ದೇ ಮಾಡ್ಕೊಂಡು ಥರದ್ದು ಒಂದೊಂದು ದಿವಸಕ್ಕೆ ಒಂದೊಂದು ಥರದ್ದು ತಿಂದ್ಕೊಂಡು ಇದ್ದವ. ಏಕ್ದಮ್ ಇಲ್ಲೇ ಇದನ್ನು ಕೊಟ್ಕೊಂಡು ನೀ ತಿನ್ನು ಅಂದ್ಬಿಟ್ರೆ ಅವನು ಎಲ್ಲಿಂದ ತಿಂತಾನೆ? ಅಯ್ಯೋ, ಅದನ್ನು ತಿನ್ನೋದಲ್ಲ, ನಾ ಹೇಳಿದ್ದು ನಿಮಗೆ ಕೇಳಿಸ್ತದೆಯಾ ಇಲ್ಲ? ಒಂದೇ ಒಂದು ಚಮಚ ರಸ ಮಾಡ್ಕೊಂಡು ಬೆಳಗ್ಗೆ ಹಾಲು ಹೊಟ್ಟೆ ಕುಡಿಯೋದು. ನಾ ಕೊಡ್ತೀನಿ, ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ? ನಾನು ಯಾಕೆ ತಲೆ ಕೆಡ್ಸ್ಕೊಳೋದಂದ್ರೆ ಅವ ನನ್ನ ಮಗ. ನಿನಗೆ ಹಾಳು ಮೂಳು ಎಲ್ಲ ತಿನ್ಸೆ ಮೊದಲೇ ಹುಷಾರಿಲ್ದಿದ್ದವ, ಮತ್ತೊಂದೇನಾರು ಹೆಚ್ಚು ಕಮ್ಮಿ ಆದರೆ ಕಡಿಕೆ. ಇದಕ್ಕೆ ಹಿಂಗೆ ಮಾಡೋಕ್ಕೆ ಕರ್ಕೊಬರಕ್ಕೆ ಹೇಳಿದ್ದ ಅಲ್ಲಿಂದ? ಅವಲ್ಲೇ ಎಂಥವ್ರು ಗಂಡ ಹಿಂದೆ ಇದು ಮಾಡ್ಕೊಂಡು ಇರ್ತಿದ್ರು. ಹೇಳ್ದವ್ರ ಮಾತು ಕೇಳಲ್ಲ, ಏನು ಕುಣ್ದೆ ಇಲ್ಲಿಗೆ ಕರ್ಕೊಬರೋಣ, ಆ ಪತ್ತೆ ಮಾಡೋಣ ಈ ಪತ್ತೆ ಮಾಡೋಣ ಅಂತ. ಇದೇ ಪತ್ತೆ? ಬೇರೆ ಎಂತ ಅಂದ್ರೆ ದುಡ್ಡು ಖರ್ಚಾಗ್ತದೆ ಅಂತ ನೋಡ್ತೀಯೇನ? ಎಂತ ಹೇಳಿ, ನಿಮ್ಗೇನಾದ್ರು ಜಗಳ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಾ? ಎಂತ ದುಡ್ಡು ಖರ್ಚಾಗ್ತದೆ? ದುಡ್ಡು ನಾನು ಖರ್ಚು ಮಾಡ್ಬೇಕಾ ಅವರಿಗೆ? ದುಡ್ಡು ಕೊಟ್ಟು ತರೋಂಥದ್ದನ್ನು ಅವರೇ ತರ್ತಾರೆ. ಖರ್ಚು ಮಾಡೋಕ್ಕಾದ್ರೂ ದುಡ್ಡು ಇರ್ಬೇಕಲ್ಲ, ಎಲ್ಲದೆ ಅದು? ಅಲ್ಲ, ಎಲ್ಲರೂ ಹೇಳ್ತಾರೆ ಇದನ್ನು ಕುಡಿಬೇಕು, ಇವ್ರಿಗೆ ಹುಷಾರಿಲ್ಲಕ್ಕಿಂತ ಮುಂಚೆನೂ ಗೊತ್ತಿತ್ತು ನನಗೆ ಪಪ್ಪಳ ಎಲೆ ರಸ ಕುಡಿದ್ರೆ ಒಳ್ಳೇದು ಅಂತ. ನೀವು ನೋಡಿದ್ರೆ ಎಂತ ಅಂತ ಮಾತಾಡ್ತೀರಿ ಅಂತಲೇ ಗೊತ್ತಾಗಲ್ಲ. ನೀವು ದೊಡ್ಡವ್ರು, ನೀವು ಹೇಳಬೇಕು. ಭಾಳ ಇಂಗ್ಲೀಷ್ ಮೆಡಿಷನ್ ಎಲ್ಲ ಮಾಡಬೇಡಿ, ಹಳ್ಳಿಲಿ ಇದ್ದವೆಲ್ಲ ಮಾಡ್ತೀನಿ ನೀವು ಒಳ್ಳೇದಾಗ್ತದೆ ಅಂತ. ಅದನ್ನು ಬಿಟ್ಟು ನಾನು ಮಾಡ್ತೀನಿ ಅಂದರೂ ಬೇಡ ಅಂತ ಹೇಳ್ತಿದ್ದೀರಲ್ಲ. ನೋಡು ಸರಿತಾ, ನಾನು ತಲೆ ಕೆಡಿಸ್ಬೇಡ ನೀನು. ಮೊದಲೇ ಆಮೇಲೆ ಹುಷಾರಿಲ್ದಿದ್ದ ಮುಲಿಗೆನೆ. ಇಲ್ಲಿ ನಾವು ಬಾಯಿ ಜೋರು ಮಾಡೋದು ಕೇಂದ್ರ ಕೂಡಲೇ ಅವ್ನು ಎದ್ದು ಬಂದರೂ ಬನ್ನಿ ಅಲ್ಲಿಂದ. ಅಲ್ಲ, ನೀ ಹೇಳ್ತೀಯಲ್ಲ, ಒಂದು ತೆಕ್ಕೆ ಮಾದರಿ ಕೊಟ್ಟು ಕಳ್ಸಾರೆ. ಅವನು ತಿಂದ್ಕೊಂಡು ಅದ್ರ ಜೊತೆಗೆ ನಿನ್ನವು ಹಿಂಗೆ ಹಾಳು ಮುಳ್ಳು ಕುಡಿದ್ರೆ ಅವನ್ನ ಎಂತ ಮಾಡ್ಬೇಕಂತ ಮಾಡಿಯ? ನಿಂದ ಸೊಪ್ಪು ಸದೆ ಅವೆಲ್ಲ ಇದ್ದರೆ ನಿನ್ನ ತವ್ರ ಮನೆಯಲ್ಲೇ ಇಟ್ಕ. ಅಲ್ಲಿ ನಿಮಗೆ ಸೈಯೋದು, ನಮಗೆಲ್ಲ ಆಗಲ್ಲ. ನನ್ನ ಮಕ್ಕಳನ್ನ ನಾ ಹೆಂಗೆ ಬೆಳೆಸಲೂ ಇಲ್ಲ, ಸುಮ್ಮನಿದ್ದು ಬಿಡು. ಹೋಗಲಿ ಬಿಡಿ, ನಿಮ್ಮ ಹತ್ರ ಮಾತಾಡ್ತಾನಿದ್ರು ಪ್ರಯೋಜನ ಇಲ್ಲ. ಸಚಿನ್ ಅಣ್ಣ ಪಾಪ ಏನು ಅಂದ್ಕೋತಾರೆ, ಹುಷಾರಿಲ್ಲದೆ ಬಂದೀನಿ, ಇವರಿಲ್ಲ ಅತ್ತೆ ಸೊಸೆ ಜಗಳ ಮಾಡ್ಕೊಳಕ್ಕೆ ನಿಂತಾರೆ ಅಂತ ಹೇಳ್ತಾರೆ. ಹೋಗಲಿ ಬಿಡಿ, ನಾ ಮಾತಾಡಲ್ಲ. ನಿಮ್ಗೆ ಯಾರು ಹೇಳಬೇಕೋ ಅವ್ರು ಹೇಳಿದ್ರೇ ನಿಮ್ಮ ತಲೆ ಒಳಗೆ ಹೋಗೋದು. ನಾನು ಯಾವ ಮಾತು ಹೇಳಿದ್ರು ನಿಮಗೆ ಹಾಗೆ ಅಷ್ಟಕ್ಕಷ್ಟೇ ಅಂತಲೇ ಅನಿಸೋದು. ಸಚಿನ್ ಅಣ್ಣ ಹೇಳ್ತಾರೆ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಅವರೇನು ದಿನಕ್ಕೊಂದೊಂದು ಥರ ತಿಂದ್ಕೊಂಡಿದ್ದಾರೋ ಹೆಂಗೋ ಏನು ಅದು ನನಗಂತೂ ಗೊತ್ತಿಲ್ಲ, ನಿಮ್ಗಾರು ಗೊತ್ತಲ್ಲ. ಅದು ಎಂತ ಬೇಕಾರಾಗಲಿ, ಇದನ್ನು ಮಾತ್ರ ಅವರೇ ಕುಡಿದು ಹೇಳ್ತಾರೆ ಬೇಕಾ ಬೇಡ ಅಂತ. ಆಮೇಲೆ ಯಾರು ಸುಮ್ಮನೆ ಇರ್ತೀರಾ? ಎಲ್ಲಿಗೆ ಮಾತಾಡ್ತಾ ಹೋಗೋದೆಲ್ಲಿಗೆ ನೀನು? ಇಲ್ಲಿ ಮನೇಲಿ ಇದ್ದರನ್ನೆಲ್ಲ ತೋರಿಸಿ ಆಗಿದೆ. ಅದೇನು ಇದು ಮಾಡ್ತೀಯ ನಂಗಂತೂ ಗೊತ್ತಿಲ್ಲ. ಅವೊಬ್ಬ ಎಲ್ಲ ಒಂಚೂರು ಅಮ್ಮ ಅಮ್ಮ ಅಂತ ಆಸೆ ಮಾಡ್ತಿದ್ದ, ಅವನು ತೋರಿಸ್ಬೇಕು ಅಂತ ಮಾಡ್ಕೊಂಡಿಯೇ ಹೆಂಗೆ? ಅಲ್ಲ ನಿಮಗೆ ಬೇಡ ಬಿಡಿ, ನಾ ಏನೂ ಮಾತಾಡಲ್ಲ. ಗುಂಡ ಇಲ್ಲೇ ಇದ್ದೀಯಾ? ಒಳ್ಳೆ ಕೆಲಸ ಮಾಡಿದೆ. ಇಲ್ಲಿ ನೋಡಿ, ಇದ್ದಕ್ಕೆಲ್ಲ ಅದಾವಲ್ಲ, ಇವನ್ನೆಲ್ಲ ತೆಗ್ದು ಬದಿ ಹಾಕು. ನೀ ಮಾಡೋದು ಹಾಗೆ ಮಾರಯ್ಯ. ಎಂತಕ್ಕೆ ಒಂದು ಹೊರೆ ಎಂತಕ್ಕೆ ನೋಡೋಣ? ಅದೇನು ಕಾಡಿಗೆ ಹೋಗಿ ತರಬೇಕಿತ್ತ? ಇಲ್ಲೇ ಎಲ್ಲ ಹತ್ರದಲ್ಲಿ ಸಿಗ್ತಿತ್ತು. ಬೇಕಂದಂಗೂ ನಾಲ್ಕೆಲ್ಲ ತಂದ್ಕೊಳಕ್ಕಾಗ್ತಿರ್ಲ. ಇತ್ತಾಗಿ ಇವು ಅದಾವ ನೋಡು, ಇಲ್ಲಿ ಹಸೂರು ಅದಾವಲ್ಲ, ಕ್ಲೀನ್ ಅದಾವಲ್ಲ, ಇವನ್ ಮಾತ್ರ ಇಡು. ಅವನು ಪೂರ್ತಿ ತೆಗೆದು ಹಚ್ಚಿಗೆ ಹಾಕಿ ಇವನು ಕ್ಲೀನಾಗಿ ಒರೆಸಿಡ್ಬೇಕು ಆತ. ಬೊತ್ತ ಭಾಳ ಮಿಗರ್ದು ಹೋತಾದೆ. ಎಂಥಾರು ಒಂದು ಮಾತಾಡಿದ್ರೆ ತಿರುಗಿ ಹೇಳ್ದೆ ಕೇಳ್ಕೊಂಡು ಸುಮ್ಮನೆ ಇರ್ತಿತ್ತು. ಇದಕ್ಕೆ ಹೇಳೋದು, ಹೆಣ್ಮಕ್ಳನ್ನ ಉದ್ಯೋಗಕ್ಕೆ ಇದಕ್ಕೆ ಎಲ್ಲ ಹೋಗೋಕ್ಕೆ ಬಿಡಬಾರ್ದು ಅಂತ. ಉದ್ಯೋಗ ಶುರು ಮಾಡ್ಬೇಕಾರೆ ಮುಂಚೆನೇ ಇಷ್ಟು ಅಹಂಕಾರ ಇದಕ್ಕೆ, ಇನ್ನು ಶುರು ಮಾಡಿದ್ಮೇಲೆ ಇನ್ನು ಹೆಂಗೆ ಗೊತ್ತಾಗ್ತದೆ. ನಮ್ಮ ಮನೇಲಿ ಏನು ಅಪ್ಪ ಮಗ ಇಬ್ಬರು ಕುಣುಕುತ್ತಾ ಇದು ಮಾಡ್ತಾಯಿದ್ರ, ಈಗ ಗೊತ್ತಾಗ್ತದೆ. ಒಂದು ತಿಂಗಳಲ್ಲೇ ಮತ್ತೆ ಇದು ಎಲ್ಲರಿಗೂ ದಿಕ್ಕರ್ಸನ್ ಇಲ್ಲದೆ ಇದ್ರಿ ಯಾಕೆ? ನಂಗೆ ಗೊತ್ತಿಲ್ಲ ಇದ್ರ ಹಣೆ ಬರ. ಆಗಲಿ ಎಷ್ಟು ದಿವಸ ನಡೀತದೆ, ನಾನು ನೋಡೇ ಬಿಡ್ತೀನಿ.